ಇನ್ನು ನೂತನ ಸಂಪುಟ ಸೇರ್ಪಡೆಗಾಗಿ ಆಕಾಂಕ್ಷಿಗಳ ಲಾಬಿ ಕಿರಿಯರಿಂದ ಹಿಡಿದು ಹಿರಿಯ ಶಾಸಕರಿಂದ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಮಂತ್ರಿಗಿರಿಗಾಗಿ ಕೆಲ ಕೈ ಶಾಸಕರಿಂದ ದೆಹಲಿ ರನ್ ಕೂಡ ಆಗ್ತಾ ಇರುವಂತದ್ದು. ಈಗಾಗಲೇ ದೆಹಲಿಯನ್ನ ತಲುಪಿದ್ದಾರೆ ಕೆಲ ಶಾಸಕರು. ನೂತನ ಸಂಪುಟ ಸೇರ್ಪಡೆಗಾಗಿ ಆಕಾಂಕ್ಷಿಗಳ ಲಾಬಿ ಜೋರಾಗಿದೆ. ಎಲ್ಲರೂ ಕೂಡ ದೆಹಲಿಗೆ ಹೋಗ್ತಿದ್ದಾರೆ. ಕಿರಿಯರಿಂದ ಹಿಡಿದು ಹಿರಿಯ ಶಾಸಕರಿಂದ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಮಂತ್ರಿಗಿರಿಗಾಗಿ ಕೆಲ ಕೈ ಶಾಸಕರಿಂದ ದೆಹಲಿ ರನ್ ಕೂಡ ಆಗ್ತಾ ಇದೆ. ಈಗಾಗಲೇ ದೆಹಲಿಯನ್ನ ಕೆಲ ಶಾಸಕರು ಕೂಡ ತಲುಪಿದ್ದಾರೆ. ಕೆಲ ಪರಿಷತ್ ಸದಸ್ಯರಿಂದಲೂ ಕೂಡ ಸಚಿವ ಸ್ಥಾನಕ್ಕಾಗಿ ಲಾಭಿಯನ್ನ ಮಾಡಲಾಗ್ತಾ ಇದೆ. ಅಲ್ಲೂ ಕೂಡ ಪೈಪೋಟಿ ಜೋರಾಗಿರುವಂಥದ್ದು. ನೂತನ ಸಂಪುಟ ಸೇರ್ಪಡೆಗಾಗಿ ಎಲ್ಲರೂ ಕೂಡ ಈಗ ಆಲ್ರೆಡಿ ಕಾಯ್ಕೊಂಡು ಕೂತಿದ್ದಾರೆ. ಇನ್ನೂ ಕೆಲವರು ದೆಹಲಿಯಲ್ಲೇ ಬೀಡನ್ನ ಬಿಟ್ಟಿದ್ದಾರೆ. ಸಚಿವ ಆಕಾಂಕ್ಷಿಗಳು ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ. ಇನ್ನೂ ಕೆಲವೊಂದಷ್ಟು ಜನ ಇದೀಗ ಮತ್ತೆ ದೆಹಲಿ ಯಾತ್ರೆಯನ್ನ ಕೈಗೊಳ್ತಾ ಇರುವಂಥದ್ದು. ಈಗ ಆಲ್ರೆಡಿ ಒಂದು ಸೂಚನೆಯನ್ನ ಕೊಡಲಾಗಿದೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಇದೆ. ಆ ಒಂದು ಸಭೆಗೆ ಎಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇರಬೇಕು ಅಂತ ಶಾಸಕರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ರು ಕೂಡ ಕೆಲವೊಂದಷ್ಟು ಜನರು ಇದೀಗ ಹೋಗ್ತಾ ಇರುವಂಥದ್ದು ದೆಹಲಿ ಕಡೆಗೆ ಮುಖವನ್ನ ಮಾಡಿದ್ದಾರೆ. ನೂತನ ಸಂಪುಟ ಸೇರ್ಪಡೆಗಾಗಿ ಆಕಾಂಕ್ಷಿಗಳ ಲಾಬಿ ಜೋರಾಗಿದೆ. ಕಿರಿಯರಿಂದ ಹಿಡಿದು ಹಿರಿಯರ ಶಾಸಕರಿಂದ ಸರ್ಕಸ್ ಅನ್ನ ಮಾಡಲಾಗ್ತಾ ಇರುವಂಥದ್ದು. ಮಂತ್ರಿಗಿರಿಗಾಗಿ ಈಗ ಆಲ್ರೆಡಿ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಶಾಸಕರು. ದೆಹಲಿಯನ್ನ ತಲುಪಿದ್ದಾರೆ. ಇನ್ನು ಕೆಲವು ಶಾಸಕರು ಮತ್ತಷ್ಟು ಜನ ಅಲ್ಲೇ ಬೀಡನ್ನ ಬಿಟ್ಟಿದ್ದಾರೆ. ಕೆಲ ಪರಿಷತ್ ಸದಸ್ಯರಿಂದಲೂ ಕೂಡ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೀತಾ ಇದೆ. ಮಂತ್ರಿಗಿರಿ ರೇಸ್ನಲ್ಲಿ ಎಂಎಲ್ಸಿ ರಾಜೇಂದ್ರ, ರಾಜಣ್ಣ, ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸಂತೋಷ್ ಲಾಡ್ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಯುಟಿ ಖಾದರ್ ಸಹ ದೆಹಲಿಗೆ ದೌಡಾಯಿಸಿದ್ದಾರೆ. ಎಲ್ಲರೂ ಕೂಡ ಅಲ್ಲೇ ಇರುವಂಥದ್ದು, ಅಲ್ಲಿಗೆ ಹೋಗ್ತಿದ್ದಾರೆ. ಹಾಗಾಗಿ ಸರ್ಕಸ್ ಜಾಸ್ತಿ ಆಗ್ತಾ ಇದೆ. ಸಚಿವಾಕಾಂಕ್ಷಿಗಳ ಸರ್ಕಸ್ ಇದು. ಎಲ್ಲರೂ ಕೂಡ ಈಗ ಆಲ್ರೆಡಿ ಪಟ್ಟನ್ನ ಹಿಡಿದಿರುವಂಥದ್ದು. ಮತ್ತೊಂದು ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೆಲವೊಂದಷ್ಟು ಹೆಸರುಗಳನ್ನ ಸೂಚಿಸಿದ್ದಾರೆ. ಡಿಕೆಶಿ ಕೆಲವೊಂದಷ್ಟು ಹೆಸರುಗಳನ್ನ ಸೂಚಿಸಿದ್ದಾರೆ. ಕೆಲ ಪರಿಷತ್ ಸದಸ್ಯರಿಂದಲೂ ಕೂಡ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೀತಾ ಇದೆ. ಈ ಮಧ್ಯೆ ಯಾರಿಗೆ ಮಂತ್ರಿಗಿರಿ ಹೋಗುತ್ತೆ ಅನ್ನೋದು ಕೂಡ ತೀವ್ರವಾದಂತಹ ಕುತೂಹಲವನ್ನು ಮೂಡಿಸ್ತಾ ಇದೆ. ಎಂಎಲ್ಸಿ ರಾಜೇಂದ್ರ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಕೆಎಚ್ ಮುನಿಯಪ್ಪ ಆಗಿರ್ಬೋದು, ಸಂತೋಷ್ ಲಾಡ್ ಎಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ. ಯುಟಿ ಖಾದರ್ ಅವರು ಕೂಡ ದೆಹಲಿಗೆ ದೌಡಾಯಿಸಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ನೂತನ ಸಂಪುಟ ಸೇರ್ಪಡೆಗಾಗಿ ಎಲ್ಲರೂ ಕೂಡ ಬಿಗಿಪಟ್ಟನ್ನ ಹಿಡಿದಿರುವಂಥದ್ದು. ಮೊದಲಿನಿಂದಲೂ ಕೂಡ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಸಂಪುಟದಲ್ಲಿ ಅನ್ನೋ ನಿಟ್ಟಿನಲ್ಲಿ ಕೂಗುಗಳು ಕೇಳಿ ಬರ್ತಾ ಇತ್ತು. ಅದರಲ್ಲಿ ಹಿರಿಯರು ಕೂಡ ಹಿಂದೆ ಸರಿಯುವಂತಹ ಮಾತಿರಲಿಲ್ಲ. ಆದ್ರೆ ಇದೀಗ ಅತಿ ಹೆಚ್ಚಿನದಾಗಿ ಮಂತ್ರಿಗಿರಿಗಾಗಿ ಪೈಪೋಟಿ ಜಾಸ್ತಿ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು 20 ಹೆಸರುಗಳನ್ನ ಈಗ ಆಲ್ರೆಡಿ ಸೂಚಿಸಿದ್ದಾರೆ. ಹೈಕಮಾಂಡ್ ಅದಕ್ಕೆ ಒಪ್ಪಿಗೆಯನ್ನ ಕೊಡುತ್ತಾ ಅಥವಾ ಡಿಕೆಶಿ ಒಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ. ಆ ಪಟ್ಟಿಗೆ ಹೈಕಮಾಂಡ್ ಒಪ್ಕೊಳ್ಳುತ್ತಾ ಅಥವಾ ಅದೆರಡನ್ನ ಬಿಟ್ಟು ಹೈಕಮಾಂಡ್ ಬೇರೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಗೊತ್ತಿಲ್ಲ. ಆದ್ರೆ ಈಗ ಎಲ್ಲರೂ ಕೂಡ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇರುವಂಥದ್ದು. ನಾಳೆ ಶಾಸಕಾಂಗ ಪಕ್ಷದ ಸಭೆ ಇರೋದ್ರಿಂದ ಈ ಒಂದು ಸಭೆಗೆ ಎಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇರಬೇಕು, ಶಾಸಕರು ಎಲ್ಲೂ ಹೋಗೋ ಆಗಿಲ್ಲ ಅಂತ ಸೂಚನೆಯನ್ನ ಕೊಡಲಾಗಿದೆ. ಸೂಚನೆಯನ್ನ ಕೊಟ್ಟಿದ್ರು ಕೂಡ ಎಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇರುವಂಥದ್ದು. ದೆಹಲಿಯಲ್ಲಿ ಹೈಕಮಾಂಡ್ ಅವರನ್ನ ಭೇಟಿ ಮಾಡಿ ಅವರ ಒಂದು ಮನವಿ ಏನಿದೆ ಅದನ್ನ ಕೂಡ ಹೈಕಮಾಂಡ್ ಮುಂದಿಡುವಂತಹ ಸಾಧ್ಯತೆಗಳು ಇದೆ. ದೆಹಲಿಯಲ್ಲಿ ರಾಜ್ಯ ರಾಜಕಾರಣದ ಸಂಚಲನ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಮಂತ್ರಿಗಿರಿ ಯಾರಿಗೆ ಹೋಗುತ್ತೆ ಅನ್ನೋವಂಥದ್ದು ಕೂಡ ತೀವ್ರವಾದಂತಹ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ಎಂಎಲ್ಸಿ ರಾಜಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಇದೀಗ ಸಚಿವಾಕಾಂಕ್ಷಿಗಳಾಗಿ ಇರುವಂಥದ್ದು. ನಮ್ಗೆ ಅವಕಾಶ ಕೊಡಬೇಕು, ನಾವು ಪಕ್ಷಕ್ಕಾಗಿ ಈ ರೀತಿಯಾಗಿ ಕೆಲಸವನ್ನ ಮಾಡಿದ್ದೀವಿ. ಇನ್ನು ಈಗ ಆಲ್ರೆಡಿ ಹಿರಿಯರಿದ್ದಾರೆ, ಅವರು ನೋಡಿದ್ದಾರೆ. ಆದ್ರೆ ಕಿರಿಯರಿಗೆ ಒಂದು ಸ್ಥಾನಮಾನವನ್ನ ಕೊಡಬೇಕು. ಅವರು ಕೂಡ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ, ಅವರವರ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ, ಅದನ್ನ ಕೂಡ ಗುರುತಿಸಿ ಅಂತ ಈಗ ಆಲ್ರೆಡಿ ಕೂಗುಗಳು ಕೇಳಿ ಬಂದಿತ್ತು. ಆ ಒಂದು ವಿಚಾರವನ್ನ ಕೂಡ ಹೈಕಮಾಂಡ್ ಮುಂದೆ ಇಡುವಂತಹ ಸಾಧ್ಯತೆ ಇದೆ. ಎಂಎಲ್ಸಿ ರಾಜೇಂದ್ರ ಇದ್ದಾರೆ, ಮತ್ತೊಂದು ಕಡೆನಲ್ಲಿ ರಾಜಣ್ಣ ಅವರು ಇದ್ದಾರೆ, ಕೆಎಚ್ ಮುನಿಯಪ್ಪ ಅವರು ಕೂಡ ಇರುವಂಥದ್ದು, ಕೆಜೆ ಜಾರ್ಜ್ ಇದ್ದಾರೆ, ಸಂತೋಷ್ ಲಾಡ್ ಇದ್ದಾರೆ. ಎಲ್ಲರೂ ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮತ್ತೊಂದು ಕಡೆನಲ್ಲಿ ಯುಟಿ ಖಾದರ್ ಸಹ ದೆಹಲಿಯಲ್ಲಿ ಇರುವಂಥದ್ದು. ಹಾಗಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕುತೂಹಲವನ್ನ ಮೂಡಿಸ್ತಾ ಇದೆ. ಟೋಟಲ್ ಚೇಂಜ್ ಆಗ್ತಾ ಇದೆ. ಸಂಪುಟ ಚೇಂಜ್ ಆಗ್ತಾ ಇರೋದ್ರಿಂದ ನೂತನ ಸಂಪುಟ ಸೇರ್ಪಡೆಗಾಗಿ ಲಾಬಿ ಜೋರಾಗಿ ನಡೀತಾ ಇರುವಂಥದ್ದು. ಹಾಗಾಗಿ ಈ ವಿಚಾರದಲ್ಲಿ ಯಾರಿಗೂ ಕೂಡ ನೋವನ್ನ ಮಾಡದಲೇ ಎಲ್ಲರನ್ನೂ ಒಮ್ಮತದಿಂದ ಒಗ್ಗಟ್ಟಿನಿಂದ ಒಪ್ಪಿಗೆಯನ್ನ ತೆಗೆದುಕೊಂಡು ಹೇಗೆ
ಸಂಪುಟವನ್ನ ರಚನೆ ಮಾಡ್ತಾರೆ ಅನ್ನೋದು ಕೂಡ ತೀವ್ರವಾದಂತಹ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ಕೆಪಿಸಿಸಿ ಸ್ಥಾನಕ್ಕೂ ಕೂಡ ಲಾಬಿ ನಡೀತಾ ಇದೆ. ಅಲ್ಲೂ ಕೂಡ ಸುಮಾರು ಹೆಸರುಗಳು ಕೇಳಿ ಬಂದಿದೆ. ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಸ್ಥಾನದಲ್ಲಿ ಅದನ್ನ ಕೊಡುವ ಜೊತೆಗೆ ಇನ್ನೊಂದು ಸಚಿವ ಸ್ಥಾನವನ್ನ ಕೂಡ ನೀವು ನನಗೆ ಕೊಡಬೇಕು ಅಂತ ಅವರು ಕೂಡ ಅಲ್ಲಿ ಮುಗಿ ಬೀಳ್ತಿದ್ದಾರೆ. ಕೆಪಿಸಿಸಿ ಸ್ಥಾನವನ್ನ ಕೊಡೋದ್ರ ಜೊತೆಗೆ ನೀವು ನನಗೆ ಮತ್ತೊಂದು ಸಚಿವ ಸ್ಥಾನವನ್ನ ಕೂಡ ಕೊಡಬೇಕು ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಈ ವಿಚಾರದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಹೇಗೆ ಎಲ್ಲರ ಮನವನ್ನ ಒಲಿಸುತ್ತೆ ಅನ್ನೋದು ಕೂಡ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ಯಾಕಂತ ಅಂದ್ರೆ ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಆಪ್ತ ಬಣದಲ್ಲಿ ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು, ಕಣ್ಣೀರನ್ನ ಹಾಕಿದ್ರು, ಕೊಡಬೇಡಿ ಅಂತ ಒತ್ತಾಯವನ್ನ ಮಾಡಿದ್ರು. ಇನ್ನು ಇದಕ್ಕೆ ವಿರೋಧ ಪಕ್ಷವು ಕೂಡ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡಿತ್ತು. ಯಾರು ಬಿಡಬೇಡಿ, ರಾಜೀನಾಮೆಯನ್ನ ಕೊಡೋದಕ್ಕೆ ಬಿಡಬೇಡಿ, ಕೊಟ್ರೆ ದಲಿತರೆಲ್ಲರೂ ಕೂಡ ಮುಗಿಬೀಳಬೇಕು, ಒತ್ತಡವನ್ನ ಹಾಕಿ ಅಂತ ಹೇಳಿತ್ತು. ಆದ್ರೂ ಕೂಡ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡಂತಹ ಸಿದ್ದರಾಮಯ್ಯನವರು ಎಲ್ಲರ ಮನವೊಲಿಸ್ತಾರೆ, ಜೊತೆಯಲ್ಲಿ ಎಲ್ಲರನ್ನ ಒಗ್ಗಟ್ಟಿಗೆ ತೆಗೆದುಕೊಂಡು ಯಾರಿಗೂ ಕೂಡ ಬೇಸರ ಆಗದಲೇ ಇರೋ ರೀತಿಯಲ್ಲಿ ಡಿಸಿಷನ್ ಅನ್ನ ತೆಗೆದುಕೊಂಡಿತ್ತು.